ಸರ್? ಸರ್ ಇದು ಇದೆಯಲ್ಲ ಸರ್, ಇದು ಏನಂತೀವಿ ಪಾಯಿಂಟ್ ಟು ಪಾಯಿಂಟ್ ಇಡೋದಂತೀವಿ. ಅಂದ್ರೆ ಇಲ್ಲೊಂದು ಗಿಡ ಐತಿ, ಇಲ್ಲೊಂದು ಗಿಡ ಐತಿ, ಇಲ್ಲೊಂದು ಗಿಡ ಐತಿ. ಅಂದ್ರೆ ಗಿಡದಿಂದ ಗಿಡಕ್ಕೆ ಗೊಬ್ಬರ ಎರಡು ಕಡೆ ಹಾಕೋದು, ಓಹೋ, ಎರಡು ಕಡೆ ಹಾಕ್ಯಂತ ಹೋಗೋದು. ಇಲ್ಲ ಇದು ಬೇಡ ಅಂದ್ರೆ ಇದು ಡೈರೆಕ್ಟ್ ಆಗಿ ಒಂದೇ ಕಡೆ ಸರ್ ಹಿಂಗ್ ಹಿಡ್ಕೊಂಡು ಹೋಗ್ತಾ ಇರ್ಬೇಕು, ಕೆಳ ಕೈ ಅನ್ಬೇಕು ಸರ್. ಸರ್ ನಮಸ್ಕಾರ, ನಮ್ಮ ಹೆಸರು ರಾಮ್ ಅಂತ, ಜೈ ಕಿಸಾನ್ ರಾಮ್, ಸಿಂಧನೂರು, ರಾಯಚೂರು ಡಿಸ್ಟಿಕ್. ಸರ್ ಈಗ ನಾವು ಹೊಸ ಪ್ರಾಡಕ್ಟ್ ಆಲ್ರೆಡಿ ಲಾಂಚ್ ಮಾಡಿದೀವಿ ಸರ್. ತಮ್ಮ ಕಡೆಯಿಂದ ಲಾಂಚ್ ಮಾಡ್ಬೇಕಂತ ನಾವು ಬಯಸ್ತಾ ಇದ್ದೀವಿ. ಯಾಕಂದ್ರೆ ಇದು ರೈತರಿಗೆ ಬಹಳ ಉಪಯೋಗಕರವಾದದ್ದು. ಬಹಳ ಸಲ ಔಟ್ ಆಫ್ ಸ್ಟಾಕ್ ಹೋಗಿದೆ, ಮತ್ತೆ ಬಂದಿದೆ ಸ್ಟಾಕ್, ಮತ್ತೆ ನೆಕ್ಸ್ಟ್ ಸ್ಟಾಕ್ ಬರಲ್ಲ. ಗೊಬ್ಬರ ಹಾಕೋ ಯಂತ್ರ ಏನ್ ಸರ್? ಹಾ ಸರ್, ಗೊಬ್ಬರ ಹಾಕೋದು ಸೇಮ್ ಬ್ಯಾಟ್ರಿ ಸ್ಪ್ರೇಯರ್ ಇದ್ದಂಗೆ ಇರುತ್ತೆ. ಬ್ಯಾಟ್ರಿ ಸ್ಪ್ರೇಯರ್ ಇದ್ದಂಗೆ ಬೆನ್ನಿಗೆ ಹಾಕೊಂಡು 20 kg ಹಿಡಿತೈತೆ ಸರ್ ಗೊಬ್ಬರ. 20 kg ಗೊಬ್ಬರ ಬೆನ್ನಿಗೆ ಹಾಕೊಂಡು ಓಡಿಸೋದು ಸರ್. ಇದು ಸರ್ ಇದು ಬೆನ್ನಿಗೆ ಹಾಕೊಳ್ಳೋದು ಇಲ್ಲಿ ಇರ್ತಾವ 2 ಬೆಲ್ಟ್. ಎಲ್ಲ ರೆಡಿ ಇದೆ ಸರ್? ಹಾ ಸರ್, 2 ಇದಿದೆ. ಇಲ್ಲಿ ಜಾಲರಿ ಐತಿ ಸರ್. ಗೊಬ್ಬರ ಒಣ ಗೊಬ್ಬರ ಹಾಕ್ಬೇಕು, ಒಣ ಗೊಬ್ಬರ ಹಾಕ್ಬೇಕು. ಇದನ್ನ ತೋರಿಸ್ತೀನಿ ಸರ್. ಹೆಂಗಲ್ಲ ಬಹಳ ಜನ ಡೌಟ್ ಅದಾವ ಹೆಂಗ ವರ್ಕ್ ಆಗುತ್ತ ಅಂತ. ಇಲ್ಲಿ ನೋಡಿ ಸರ್, ಇದರಲ್ಲಿ ಒಣ ಗೊಬ್ಬರ ಹಾಕ್ತಿವಿ. ಇದು ಒಂದ್ ಕಡೆ ಡೌನ್ ಐತಿ, ಒಂದ್ ಕಡೆ ಹೈಟ್ ಐತಿ, ಅಪ್ ಐತಿ, ಹಿಟ್ಟಿನ ಗಿರಣಿ ಟೈಪ್. ಏನಾದ್ರೂ ಹಾಕ್ರಿ ಸರ್, ಉಸುಗ ಹಾಕ್ರಿ, ಮಣ್ಣು ಹಾಕ್ರಿ, ಕೆಳಗ್ ಬೆಳ್ಳೇಬೇಕು. ಒಂದ್ ಕಾರ್ನರ್ ಹೋಗುತ್ತೆ, ನಡ್ಕಂತ ಹೋಗ್ಬೇಕಾದ್ರೆ ವೈಬ್ರೇಷನ್ ಹಂಗೆ ಜಾರ್ತಾ ಇರುತ್ತೆ. ಸೊ ಇದು ಏನಂತೀವಿ ಅದನ್ನ ಗ್ರಾವಿಟೇಷನಲ್ ಫೋರ್ಸ್ ಮೇಲೆ ವರ್ಕ್ ಆಗುತ್ತೆ. ಬ್ಯಾಟ್ರಿ ಇರಲ್ಲ, ಏನು ಇರಲ್ಲ ಇದಕ್ಕೆ. ಸೊ ಇದು ಸರ್, ಇದಕ್ಕಂತೂ 2 ಬೆಲ್ಟ್ ಹಾಕ್ಯಂತೀವಿ, ಸೇಮ್ ಬೆನ್ನಿಗೆ ಹಾಕ್ಯಂತೀವಿ. ಇದೊಂದು ಸಿಸ್ಟಮ್ ಸರ್. ಇದೊಂದು ಆಯ್ತಲ್ವಾ, ಇದು 20 kg ಗೊಬ್ಬರ ಹಿಡಿತೈತಿ, ಒಣ ಗೊಬ್ಬರ. ಯಾವ ತರ ಆಪರೇಟ್ ಮಾಡೋದು ಸರ್? ಸರ್ ಇದು ಇದೆಯಲ್ಲ ಸರ್, ಇದು ಏನಂತೀವಿ ಪಾಯಿಂಟ್ ಟು ಪಾಯಿಂಟ್ ಇಡೋದಂತೀವಿ. ಅಂದ್ರೆ ಇಲ್ಲೊಂದು ಗಿಡ ಐತಿ, ಇಲ್ಲೊಂದು ಗಿಡ ಐತಿ, ಇಲ್ಲೊಂದು ಗಿಡ ಐತಿ. ಅಂದ್ರೆ ಗಿಡದಿಂದ ಗಿಡಕ್ಕೆ ಗೊಬ್ಬರ ಹಾಕೋದು. ಬಟ್ ಗೊಬ್ಬರ ಹೆಂಗ್ ಹಾಕೋದು ಸರ್, ಜಾಸ್ತಿ ಹೋಗುತ್ತೆ ಅಂತೀರಿ ಸರ್. ಇವಾಗ ಐತಲ್ಲ ಸರ್, ಇದು ಫುಲ್ ಹೋಗುತ್ತೆ. ಇಲ್ಲಿ ನೋಡಿ ಜಾಸ್ತಿ ಹೋಗುತ್ತೆ. ಇಲ್ರಿ ನಂದು ಬೆಳೆ ಸ್ವಲ್ಪ ಐತೆ ಅಂದ್ರೆ ಕಡಿಮೆ ಪ್ರಮಾಣದ ಗೊಬ್ಬರ ಹೋಗ್ಬೇಕು ಅಂದ್ರೆ ಇದು ಅಡ್ಜಸ್ಟ್ಮೆಂಟ್ ಮಾಡೋದು. ಅಡ್ಜಸ್ಟ್ಮೆಂಟ್ ಮಾಡಿದ್ರೆ ಸ್ವಲ್ಪ ಹೋಗುತ್ತೆ, ಕಡಿಮೆ ಬೀಳುತ್ತೆ. ಅದೇ ಸಸಿ ಸರ್, ಒಂದ್ ವಾರದ ಬೆಳೆ, ತಿಂಗಳ ಬೆಳೆ. ಇಲ್ಲಿ ನೋಡಿ ಸರ್, ಕಡಿಮೆ ಬಿತ್ತು. ಇದೊಂದು ಕಂಟ್ರೋಲ್ ಅಂತೀವಿ ಇದನ್ನ. ಇದನ್ನ ಕಂಟ್ರೋಲ್ ಮಾಡಿ ನಮ್ ಸಣ್ಣದೈತ ದೊಡ್ಡದೈತ ಅದ್ರ ಮೇಲೆ ಸ್ವಲ್ಪ ಬಿತ್ತು. ಸೊ ಇದೊಂದು ಕಂಟ್ರೋಲ್ ಸರ್. ಇದು ಸಿಂಗಲ್. ಸೊ ಕಂಟ್ರೋಲ್ ಬೇಕೇ ಬೇಕು. ಅಲ್ಲಿಗೆ ಕನೆಕ್ಟ್ ಮಾಡೋದು ಸರ್, ಇಲ್ಲಿ ಕನೆಕ್ಟ್ ಮಾಡ ಸರ್, ಇಲ್ಲಿ ಈ ಜಾಗಕ್ಕೆ ಅದಾಯ್ತು. ನೆಕ್ಸ್ಟ್ ಇನ್ನೊಂದು ಕೊಡ್ತಾ ಇದೀವಿ ಸರ್. ಇದಕ್ಕೆ ಸೇಮ್ ಇದು ಇಲ್ಲೇ ಕನೆಕ್ಟ್ ಮಾಡೋದು. ಇದೇನಂದ್ರೆ 2 ಕಡೆ ಹಾಕೋದು, 2 ಕಡೆ ಹಾಕ್ಯಂತ ಹೋಗೋದು. ಇಲ್ಲ ಇದು ಬೇಡ ಅಂದ್ರೆ ಇದು ಡೈರೆಕ್ಟ್ ಆಗಿ ಒಂದೇ ಕಡೆ ಸರ್ ಹಿಂಗ್ ಹಿಡ್ಕೊಂಡು ಹೋಗ್ತಾ ಇರ್ಬೇಕು, ಕೆಳ ಕೈ ಅನ್ಬೇಕು ಸರ್. ಗ್ರಾವಿಟೇಷನಲ್ ಅಂದ್ರೆ ಭಾರ ಕೆಳಗೆ ಹಾಕ್ಯಂತ ಹೋಗೋದು. ಹಾ ಸರ್, ಇಲ್ಲಿ ಏನಂದ್ರೆ ಇಲ್ಲಿ ಕೂಡ ಕಂಟ್ರೋಲ್ ಐತೆ ಸರ್. ಇದು ಗನ್ ಅಂತೀವಿ. ಸೊ ಇದು ಜಾಸ್ತಿ ಬೀಳುತ್ತೆ ಸರ್ ಅಂತೀರಲ್ಲ, ಜಾಸ್ತಿ ಬೇಡ. ಇಲ್ಲೊಂದು ನಾಬ್ ಐತಲ್ಲ, ಅಡ್ಜಸ್ಟ್ ಮಾಡ್ಕೋಬಹುದು. ತಿರ್ಗಿಸ್ಬಿಟ್ರೆ ಸ್ವಲ್ಪ ಬೀಳುತ್ತೆ. ತೋರಿಸ್ತೀನಿ. ಇದು ಗೊತ್ತಿಲ್ಲದೆ ತಗೊಂತಾರೆ ಅವ್ರು, ಏನು ಇದು ಮಾಡ್ತಾರಲ್ಲ, ಸ್ವಲ್ಪ ಬೀಳುತ್ತೆ. ಇಲ್ಲ ರೀ, ಅಡ್ಜಸ್ಟ್ ಮಾಡ್ತೀವಿ ಆ ತರ ಗೊಬ್ಬರ ಬಿಟ್ಕೊಂಡು ಹೋಗ್ಬೋದು. ಅದೇ ಸರ್, ಜಾಸ್ತಿ ಬೇಕು ಫುಲ್. ಅಂದ್ರೆ ಏನಂತೀವಿ ಸರ್, 1 ವಾರದ ಬೆಳೆ, ತಿಂಗಳು 2 ತಿಂಗಳು ಅಂತೀವಲ್ಲ, ಅದ್ರ ಮೇಲೆ. ಇಲ್ಲಿ ನೋಡಿ ಫುಲ್ ಬಿಚ್ತೇನೆ, ಇದನ್ನ ಲೂಸ್ ಮಾಡ್ತೀನಿ. ಲೂಸ್ ಮಾಡಿದ್ರೆ ಇಷ್ಟು ಬಿತ್ತು ಅಂದ್ರೆ ಜಾಸ್ತಿ ಬೀಳುತ್ತೆ ಅಂತ ಅರ್ಥ. ಸೊ ಇದೊಂದು ಕಂಟ್ರೋಲ್. ಸೊ ಪಕ್ಕಾ ಕಂಟ್ರೋಲ್ ಐತಿ. ಕೈ ಬಿಟ್ಟ ತಕ್ಷಣ ಬೀಳೋದಲ್ಲ. ಈಗ ನಾಟಿ ಮಾಡ್ಕೊಂತಿರ್ತಾರೆ, ಪೈಪ್ ಹಾಕಿ ಅವ್ರಿಗೆ ಅಷ್ಟೊಂದು ಕಂಟ್ರೋಲ್ ಇರಲ್ಲ. ಕೈ ಹಿಡ್ಕೋಬೇಕು. ಇದ್ರಲ್ಲಿ ಏನಿಲ್ಲ ಸರ್, ಗನ್ನು ಎಷ್ಟು ಬೇಕೋ ಅಷ್ಟು ನೋಡಿ, ಇಷ್ಟೊಂದು ಮಾಡಿದೀವಿ, ಇಷ್ಟು ಬಿಚ್ಚಿದೀವಿ. ಸೊ ಜಾಸ್ತಿ ಬೀಳುತ್ತೆ. ಇವಾಗ ಅವಾಗ ಕಡಿಮೆ ಬೀಳ್ತಿತ್ತು. ಸೊ 2 ಕಡೆ ಹಾಕೋದು, 1 ಕಡೆ ಹಾಕೋದು. ನಾವೇನ್ ಮಾಡ್ತಾ ಇದೀವಿ ಸರ್ ಅಂದ್ರೆ ನಂಬರ್ ಹಾಕ್ತಾ ಇದೀವಿ ಸರ್. ಎಲ್ಲೆಲ್ಲಿ ಜೋಡಿಸ್ಕೋಬೇಕು. 4 4 ಐತಿ, 5 5 6 6. ಕನ್ಫ್ಯೂಸ್ ಆಗ್ಬಾರ್ದು. ನಮ್ಮನ್ನ ಮತ್ತೆ ಫೋನ್ ಮಾಡಿ ಕೇಳಬಾರ್ದು. 1 1 2 2 ಹಂಗ ಆರಾಮಾಗಿ ಅವರೇ ಫಿಟ್ ಮಾಡ್ಕೋಬಹುದು. ನಾವೆಲ್ಲ ಸೇರಿ ಇದರಲ್ಲಿ ಬಾಕ್ಸ್ ಅಲ್ಲಿ ಇದು ಮಾಡಿ ಬಿಚ್ಚಿ ಪ್ಯಾಕ್ ಮಾಡಿ ಕಳಿಸ್ತೀವಿ ಸರ್. VRL ಖರ್ಚು ಒಂದು 100 ರೂಪಾಯಿ ಬರುತ್ತೆ. ಅವರೇ ಫಿಟ್ ಮಾಡ್ಕೋಬಹುದು ಅಲ್ಲಿ ಅಷ್ಟೇ ಸರ್, ಸಿಂಪಲ್. ಅದ್ರೇನೇನಿಲ್ಲ. ಇದ್ರ ಮಿಷಿನ್ ಏನಲ್ಲ, ಕೆಡೋದಲ್ಲ, ಏನಂತಾರೆ ಸರ್, ನಾಶನವಾಗೋದಲ್ಲ. 1 ವರ್ಷ 2 ವರ್ಷ 3 ವರ್ಷ 4 ವರ್ಷ ಕೂಡ ಯೂಸ್ ಆಗುತ್ತೆ ಅವ್ರು ನೋಡ್ಕೊಂಡ್ರೆ. ನಾವು ಯೂಸ್ ಮಾಡ್ಕೊಂಡ್ಮೇಲೆ ಹೋಗುತ್ತೆ ಸರ್. ಅದು ಬೇರೆ, ಮಳೆ ಬಂದ್ರು ಕೂಡ ನೀರ್ ಒಳಗ್ ಹೋಗಲ್ಲ ಸರ್. ಈಗ ಇಲ್ಲ ಐತಲ್ಲ, ನೀರ್ ಹಾಕಿದ್ರು ಕೂಡ ನೀರ್ ಒಳಗ್ ಹೋಗಲ್ಲ. ನೀರ್ ಬೇಕಾದ್ರೆ ಒಂದ್ಸಲ ಹಾಕಿ ನೋಡೋಣ ನಿಮ್ ಟೆಸ್ಟ್ಗೆ. ಸರ್ ಮಳೆ ಬಂತು ಅನ್ಕೊಂಡ್ಬಿಡೋಣ. ಈಗ ಹಾಕಿವಲ್ಲ ಸರ್, ಮಳೆ ಬಂತು ಎಕ್ಸಾಂಪಲ್, ಒಳಗ್ ಒಂಚೂರು ಹೋಗಿಲ್ಲ ಸರ್. ಗೊಬ್ಬರ ತೊಯ್ಯೋದಿಲ್ಲ. ಇಲ್ಲಿ ನೋಡಿ, ಇಲ್ಲಿ ಹೈಟ್ ಕೊಟ್ಟಾನೆ. ಇದು ಅದ್ರ ಮೇಲೆ ಇದನ್ನ ಇದು ಕೊಟ್ಟಾನೆ ಮೇಲೆ. ಸೊ ಏನಿದ್ರು ನೀರು ಹಿಂಗೆ ಬೀಳುತ್ತೆ ಒಳಗಡೆ, ಬಿದ್ದು ಇಲ್ಲಿ ಹೋಗ್ಬಿಡುತ್ತೆ ಅಷ್ಟೇ. ಬಿಟ್ಟು ಏನು ಆಗಲ್ಲ. ನಾವೆಲ್ಲ ಟೆಸ್ಟಿಂಗ್ ಮಾಡ್ಕೊಂಡಿ ಸರ್. ರೈತರಿಗೆ ಉಪಯೋಗ ಆಗದೆ ನಾವು ತರ್ತೀವಿ. ಯಾಕಂದ್ರೆ
ಮಳೆ ಬಂದಾಗ ಅವ್ರು ಓಡೋಡಿ ಎಲ್ಲೋ ಬಚ್ಚಿಕೋಬೇಕು, ಶೆಲ್ಟರ್ ಬೇಕಂತ ಹೊಲದಲ್ಲಿ ಶೆಲ್ಟರ್ ಇರಲ್ಲ, ಹೌದು. ಗೊಬ್ಬರ ತೊಯ್ದೋಗ್ಬಿಡುತ್ತೆ. ಅದೆಲ್ಲ ಇದ್ರೆ ಗೊಬ್ಬರ ತೊಯ್ಯಲ್ಲ. ಫಸ್ಟ್ ಪಾಯಿಂಟ್, ಚೀಲದಲ್ಲಿ ಇದ್ರೆ ತೊಯ್ತೈತಿ, ಮತ್ತೆ ಅದ್ರಲ್ಲಿ ಇದ್ರೆ ತೊಯ್ಯಲ್ಲ. ಸರ್ ಈಗ ಈ ಮಷಿನ್ ಜೊತೆಗೆ 2 ರೀತಿಯ ಹ್ಯಾಂಡಲ್ ಗನ್ ಅನ್ಕೋಬಹುದು ಸರ್. 2 ರೀತಿ ಗನ್ ಅನ್ಕೋಬಹುದು. ಒಂದು ಜೋಡ್ ಸಾಲಲ್ಲಿ ಹಾಕ್ಬೋದು, ಇಲ್ಲ ಸಿಂಗಲ್ ಸಾಲಲ್ಲಿ ಹಾಕ್ಬೋದು. ಇನ್ನೊಂದು ಪಾಯಿಂಟ್ ಟು ಪಾಯಿಂಟ್ ಹಾಕ್ಬೋದು ಸರ್. ಇದರದ್ದು ಬೆಲೆ ಬಂದು ನಾವು 2200 ಮಾಡಿವಿ ಸರ್. ಅದು ಸೀಸನ್ ತಕ್ಕಂಗೆ ಸ್ವಲ್ಪ ಹೆಚ್ಚು ಕಮ್ಮಿ ಆಗ್ತಿರುತ್ತೆ. ನಮಗೆ ಸೀಸನ್ ಸಿಗೋದು ಮಾಲ್ ಎಷ್ಟು ಕೊಡ್ತಾ ಇದ್ದಾನೆ, ನಾವ್ ಎಷ್ಟು ಮಾಡ್ತಾ ಇದೀವಿ ಅಂತ. ಸೊ ಇವಾಗಂತೂ ಪ್ರೆಸೆಂಟ್ ಸ್ಟಾಕ್ ಇದೆ ಸರ್, ಸ್ಟಾಕ್ ಇಟ್ಕೊಂಡಿದೀವಿ. ಆರಾಮಾಗಿ ಬಂದು ತಗೊಂಡ್ ಹೋಗ್ಬೋದು. ಒಂದ್ ವೇಳೆ ಅವ್ರಿಗೆ 10 ಬೇಕು, ಎಲ್ಲ ರೈತರು ಸೂರಿ 5 ಬೇಕು ಅಂದ್ರೆ ಸ್ವಲ್ಪ ನೋಡಿ ಹಾಕೊಂತೀನಿ ಸರ್ ರೇಟ್. ಸರ್ ಯಾರಾದ್ರೂ ಕಳ್ಸಿಕೊಡೋ ವ್ಯವಸ್ಥೆ ಇದೆ ಸರ್ ಬೇಕಂದ್ರೆ? ಹೌದು ಸರ್, VRL ಮೂಲಕ. ಅದಕ್ಕೆ ಎಷ್ಟು ಆಗ್ತದೆ ಸರ್? 100 ರೂಪಾಯಿ ಆಗುತ್ತೆ ಸರ್ VRL ಗೆ ಅಷ್ಟೇ. 100 ರೂಪಾಯಿ ಆಗುತ್ತೆ. ಅದೊಂದು ಬಾಕ್ಸ್ ಅಲ್ಲಿ ಕಳ್ಸಿಕೊಡ್ತೀವಿ, ರಟ್ಟಿನ ಬಾಕ್ಸ್ ಅಲ್ಲಿ ಕಳ್ಸಿಕೊಡ್ತೀವಿ ನಾವು. 100 ರೂಪಾಯಿ ಆಗುತ್ತೆ ಅಷ್ಟೇ. ಓಕೆ ಸರ್. ಇದೊಂದು ಒಳ್ಳೆ ಯಂತ್ರ ಅನ್ಬೋದು, ಗೊಬ್ಬರ ಹಾಕೋ ಮಿಷನ್, ಫರ್ಟಿಲೈಸರ್ ಬಾಕ್ಸ್ ಅಂತೀವಿ. ಸೂಪರ್ ಸರ್.